ಸರ್ ಈಗ ಒಂದಿಷ್ಟು ಅಂತ ಹೇಳಿದ್ರೆ ಈ ಕಿವಿಗೆ ಗಾಳಿ ತುಂಬಿದಾಗ ಮನುಷ್ಯ ಒಂಥರ ಆಡ್ತಾನಂತೆ. ಏನು ಗೊತ್ತಿಲ್ಲದ ಹಾಗೆ, ಯಾರು ಹೇಳಿದ್ರು ಕೇಳ್ದಿರೋ ಹಾಗೆ. ಎಲ್ಲೋ ಪವಿತ್ರ ಗೌಡ ಅವರು ದರ್ಶನ್ ಅವರ ಕಿವಿಗೆ ಗಾಳಿ ತುಂಬಿದ ಕೆಲಸವನ್ನ ಮಾಡಿದ್ರ, ಇದರಿಂದಾಗಿ ಅವರ ವರ್ತನೆಗಳು ಬದಲಾಗ್ತಾ ಹೋಯ್ತಾ ಅಂತ. ನನಗೇನು ಅಷ್ಟು ಗೊತ್ತಿಲ್ಲ ಸರ್, ಯಾಕೆಂದರೆ ನಾವು ಅವ್ರ ಬಗ್ಗೆ ಅವ್ರ ಪರ್ಸ್ನಲ್ ಮ್ಯಾಟ್ರ್ ಮಾತಾಡಬಾರ್ದು, ತಪ್ಪಾಗ್ತದೆ. ಸೊ ಹಂಗಾಗಿ ಅವ್ರವ್ರ ಪರ್ಸ್ನಲ್ಗೆ ನಾವು ತಲೆ ಹಾಕಕ್ಕೆ ಹೋಗಬಾರ್ದು. ಇದೇನು ನಿಮಗೆ ಗೊತ್ತಿದೆ ಏನಕ್ಕೋಸ್ಕರ ಅವ್ರು ರಿಯಾಕ್ಟ್ ಮಾಡೋರು, ಏನು ಮಾಡಿದ್ರು ಅಂತೇಳಿ. ಸೊ ಅದೆಲ್ಲ ಮುಂದಿನ ದಿವಸಗಳಲ್ಲಿ ನಮ್ಮ ತನಿಖೆಗಳಲ್ಲಿ ಹೊರಗಡೆ ಬರಬೇಕಾಗ್ತದೆ ಸರ್. ಸರ್ ಈಗ ಒಂದಿಷ್ಟು ಅಂತ ಹೇಳಿದ್ರೆ ಈ ಕಿವಿಗೆ ಗಾಳಿ ತುಂಬಿದಾಗ ಮನುಷ್ಯ ಒಂಥರ ಆಡ್ತಾನಂತೆ. ಏನು ಗೊತ್ತಿಲ್ಲದ ಹಾಗೆ, ಯಾರು ಹೇಳಿದ್ರು ಕೇಳ್ದಿರೋ ಹಾಗೆ. ಎಲ್ಲೋ ಪವಿತ್ರ ಗೌಡ ಅವರು ದರ್ಶನ್ ಅವರ ಕಿವಿಗೆ ಗಾಳಿ ತುಂಬಿದ ಕೆಲಸವನ್ನ ಮಾಡಿದ್ರ, ಇದರಿಂದಾಗಿ ಅವರ ವರ್ತನೆಗಳು ಬದಲಾಗ್ತಾ ಹೋಯ್ತಾ ಅಂತ. ನನಗೇನು ಅಷ್ಟು ಗೊತ್ತಿಲ್ಲ ಸರ್, ಯಾಕೆಂದರೆ ನಾವು ಅವ್ರ ಬಗ್ಗೆ ಅವ್ರ ಪರ್ಸ್ನಲ್ ಮ್ಯಾಟ್ರ್ ಮಾತಾಡಬಾರ್ದು, ತಪ್ಪಾಗ್ತದೆ. ಸೊ ಹಂಗಾಗಿ ಅವ್ರವ್ರ ಪರ್ಸ್ನಲ್ಗೆ ನಾವು ತಲೆ ಹಾಕಕ್ಕೆ ಹೋಗಬಾರ್ದು. ಇದೇನು ನಿಮಗೆ ಗೊತ್ತಿದೆ ಏನಕ್ಕೋಸ್ಕರ ಅವ್ರು ರಿಯಾಕ್ಟ್ ಮಾಡೋರು, ಏನು ಮಾಡಿದ್ರು ಅಂತೇಳಿ. ಸೊ ಅದೆಲ್ಲ ಮುಂದಿನ ದಿವಸಗಳಲ್ಲಿ ನಮ್ಮ ತನಿಖೆಗಳಲ್ಲಿ ಹೊರಗಡೆ ಬರಬೇಕಾಗ್ತದೆ ಸರ್.